ಏನು ಹೇಳ್ತೇನಪ್ಪ ಅಂತಂದ್ರೆ ಲೈಕ್ ತಂದೆ ಮಗಳ ಪ್ರೀತಿ ಅಥವಾ ತಂದೆ ಮಗನ ಪ್ರೀತಿಗೆ ಏನು ಲೈಕ್ ನಾವು ಕಂಪೇರ್ ಮಾಡೋಕ್ಕೆ ಬರಂಗಿಲ್ಲ ರೀ. ಲೈಕ್ ಏನಾಗುತ್ತೆ, ತಂದೆ ಮಗಳು ಲೈಕ್ ಮಗಳು ಏನು ಮಾಡಿಬಿಡ್ತಾಳೆ, ತಂದೆ ಜೊತೆ ಭಾಳ ಕ್ಲೋಸ್ ಇರ್ತಾಳೆ. ಮಗಳು ಹೋಗಿ ಟಕ ಟಕ ಐ ಲವ್ ಯುನೋ ಅಂತೇಳಿ ಹಗ್ಗು ಮಾಡ್ತಾಳೆ. ಮತ್ತು ಲೈಕ್ ಏನನ್ನೋದಕ್ಕೆ ಈಸಿಯಾಗಿ ಏನೇನು ಮಾಡಿಬಿಡ್ತಾಳೆ. ಬಟ್ ಮಗನಂತ ಬಂದಾಗ ತಂದೆ ಅದನ್ನು ಅಷ್ಟು ಈಸಿಯಾಗಿ ತೊಗೊಳಂಗಿಲ್ಲ. ಒಂದು ಮಗನೂ ಅಷ್ಟು ಈಸಿಯಾಗಿ ತೊಗೊಳಂಗಿಲ್ಲ. ಯಾಕಂದ್ರೆ ಇಬ್ಬರಿಗೂ ಒಂದು ಒಳಗೆ ಎಷ್ಟು ಪ್ರೀತಿ ಇರ್ತೈತಿ ಅದನ್ನು ಒಟ್ಟು ತೋರಿಸ್ಕೊಳಂಗಿಲ್ಲ. ಇವ್ರಿಗೆ ಹೆಚ್ಚಿನ ಪ್ರೀತಿ ಇರ್ತೈತಿ, ಜೀವ ಕೊಡೋ ಪ್ರೀತಿನೇ ಇರ್ತೈತಿ. ಬಟ್ ಇವ್ರು ತೋರಿಸ್ಕೊಳಂಗಿಲ್ಲ. ಯಾಕಂತಂದ್ರೆ ತಂದೆಗೇನು ನಾ ಎಲ್ಲಿ ಜಾಸ್ತಿ ಇವ್ನು ಸಲಿಗೆ ಕೊಟ್ರೆ ಇವ್ ಹಾಳಾಗ್ತಾನೋ, ಮಗೇನು ನನಗೆ ಇವ್ರು ಯಾವಾಗಲೂ ಬೈತಿರ್ತಾರೆ, ಯಾವಾಗಲೂ ನನಗೆ ಇದು ಮಾಡ್ತಿರ್ತಾರೆ. ಅದಕ್ಕೆ ನಾ ಏನರ ಒಂದು ಚಲೋ ಜೀವನದಾಗ ಚಲೋ ಮನುಷ್ಯ ಆದಮೇಲೆ ನಾನು ನಮ್ಮ ತಂದೆ ಜೊತೆ ನಿಂತು ಇಲ್ಲ ಹತ್ರ ಅವ್ರ ಮುಂದೆ ನಿಂತು ಅವ್ರ ಜೊತೆ ನಿಂತು ಮಾತಾಡಬೇಕು ಅನ್ನೋ ಒಂದು ಸಂಘರ್ಷ ಇರ್ತೈತಿ ಇಬ್ಬರದ್ರೊಳಗೂ. ಬಟ್ ಅದು ಯಾರಿಗೂ ಕಾಣಂಗಿಲ್ಲ ರೀ. ನಿಮ್ದು ಈಸಿಯಾಗಿ ಏನು ಮಾಡ್ಬಿಡ್ತೀರಿ, ಅಪ್ಪ ಐ ಲವ್ ಯು ಅಪ್ಪ ಅದೆಲ್ಲ ಹೇಳ್ಬಿಡ್ತೀರಿ. ಬಟ್ ಮಗಂದು ಮತ್ತು ಅಪ್ಪನದು ಬಂದಾಗ ನನ್ನ ಮಗನ ಎಷ್ಟು ಈಗ ನಂದ ಫಾರ್ ಎಕ್ಸಾಂಪಲ್ ನನ್ನ ಮಗನ ಎಷ್ಟು ಪ್ರೀತಿ ಮಾಡಲಿರಿ, ಬಟ್ ಒಂದು ಲಿಮಿಟ್, ಬಟ್ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಅದು ಅವನ ಫ್ಯೂಚರ್ಗೋಸ್ಕರ. ಅವ ಒಂದು ಮುಂದೊಂದು ಲೈಫ್ನಾಗ ನಮ್ಮ ತಂದೆ ಹಿಂಗೆ ಸ್ಟ್ರಿಕ್ಟ್ ಇದ್ರೆ ಅದಕ್ಕೆ ನಾ ಒಂದು ಈ ರೇಂಜಿಗೆ ಬಂದೆ ಅಂತ ಅನ್ಕೋಬೇಕು. ಒಂದು ಇಲ್ಲ ಒಂದು ಏನೋ ಅವ್ರಿಗೆ ಒಂದು ರಿಲೈಸ್ ಆಗಲಿ ಮುಂದೆ ಏನೋ ಒಂದು ತಂದೆ ಜೊತೆ ಒಂದು ಬಾಂಡಿಂಗ್ ಹೆಂಗಿತ್ತು ಅನ್ನೋದು. ಸೊ ಅದಕ್ಕೆ ಯಾರ್ಯಾರಿಗೂ ಕಂಪೇರ್ ಮಾಡೋಕ್ಕೆ ಬರೋಂಗಿಲ್ಲ. ತಂದೆ ಮಗಳ ಪ್ರೀತಿನ ಬೇರೆ, ತಂದೆ ಮಗನ ಪ್ರೀತಿನ ಬೇರೆ. ತಂದೆ ಮಗನ ಪ್ರೀತಿ ಶೋ ಆಫ್ ಇರೋಂಗಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರ್ತೈತಿ. ಮತ್ತು ಮತ್ತೇನಪ್ಪ ಅಂತಂದ್ರೆ ಹೆವಿ ರೆಸ್ಪೆಕ್ಟ್ ಇರ್ತೈತಿ, ಮತ್ತು ಹೆದರಿಕೆನೂ ಹಂಗೆ ಇರ್ತೈತಿ. ಆ ಒಂದು ರೀಸನಿಗೋಸ್ಕರ ತಂದೆ ಮಗ ಜಾಸ್ತಿ ಎಲ್ಲೂ ಕ್ಲೋಸ್ ಆಗಿರಂಗಿಲ್ಲ ರೀ. ಅವರಿದ್ದಲ್ಲೇ ಮಗ ಇರೋಂಗಿಲ್ಲ, ಮಗ ಇದ್ದಲ್ಲಿ ತಂದೆ ಇರೋಂಗಿಲ್ಲ. ಬಿಕಾಸ್ ಅಲ್ಲಿ ಅಲ್ಲೂ ಅವ್ರಿಗೆ ಇದು ಇರ್ತೈತಿ ಏನಪ್ಪ ಅಂತಂದ್ರೆ ರೆಸ್ಪೆಕ್ಟು ಮತ್ತು ಡಿಗ್ನಿಟಿ. ಈ ಒಂದು ಇದಕ್ಕೆ ಅಪ್ಪ ಮಗ ಒಂದೇ ಕಡೆಗೆ ಇರೋಂಗಿಲ್ಲ. ಯಾವುದೋ ಒಂದು 100 ಮಂದಿ ಒಳಗೆ ಒಂದಿಬ್ಬರು ಇರ್ಬೋದು ರೀ, ಎಲ್ಲರಿಗೂ ನಾ ಹೇಳಕ್ಕೆ ಹೊಂಟಿಲ್ಲ. ರೇರ್ ನನ್ನ ಅಂಥವ್ರು, ಸ್ಪೆಷಲಿ ನನ್ನ ಅಂಥವ್ರು.